ಹಾಯ್ ಹಲೋ ನಮಸ್ಕಾರ. ಫಸ್ಟ್ ಟೈಮ್ ಮೂವಿ ರಿವ್ಯೂ ಮಾಡ್ತಾ ಇರೋದು. ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಥವಾ ಏನಾದರೂ ಚೇಂಜಸ್ ಮಾಡಬೇಕು ಅಂತ ಅನಿಸಿದ್ರೆ ಕಮೆಂಟ್ಸಲ್ಲಿ ತಿಳಿಸಿ. ಮೂವಿ ವಿಷಯಕ್ಕೆ ಬರೋದಾದರೆ, ಒಬ್ಬ ಸುದೀಪ್ ಅವರ ಫ್ಯಾನ್ ಆಗಿ 2.5 ವರ್ಷಗಳ ನಂತರ ಅವ್ರನ್ನ ಬಿಗ್ ಸ್ಕ್ರೀನಲ್ಲಿ ನೋಡಿದ್ದು ತುಂಬ ಖುಷಿಯಾಯಿತು. ಆ್ಯಂಡ್ ಸಿಕ್ಕಾಬಟ್ಟೆ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿ ತುಂಬ ವೆಯ್ಟ್ ಮಾಡಿಸಿ ಕೊನೆಗೂ ಭರ್ಜರಿಯಾಗಿ ರಿಲೀಸ್ ಆಗಿರೋ ಸಿನಿಮಾ ನಮ್ಮ ಮ್ಯಾಕ್ಸ್ ಸಿನಿಮಾ. ಮೂವಿ ಬಗ್ಗೆ ರಿವ್ಯೂಸ್, ಕಮೆಂಟ್ಸ್, ಕಾಂಪ್ಲಿಮೆಂಟ್ಸ್, ಸ್ಪಾಯ್ಲರ್ಸ್ ಎಲ್ಲ ಬರೋಕ್ಕೆ ಮುಂಚೆನೇ ಮೂವಿ ನೋಡಿಬಿಡಬೇಕು ಅಂತ ಫಸ್ಟ್ ಡೇನೇ ಹೋದೆ. ಟ್ರೈಲರ್ ನೋಡುವಾಗ ನನಗನ್ಸಿದ್ದು ಮೂವಿ ಫುಲ್ ಆ್ಯಕ್ಷನ್ ಸೀಕ್ವೆನ್ಸ್ ಇರುತ್ತೆ, ಮಾಸ್ ಆಗಿರುತ್ತೆ, ಎಮೋಷನ್ಸ್ಗೆ ಜಾಗ ಕಡಿಮೆ ಅಂತ. ಮೂವಿ ನೋಡಿದ ಮೇಲೆ ನನಗನ್ಸಿದ್ದು ಆ್ಯಕ್ಷನ್ಸ್ ಖಂಡಿತ ಇದೆ, ಬಟ್ ಎಮೋಷನ್ಸ್ನ ಕೂಡ ಚೆನ್ನಾಗಿ ಬಿಲ್ಡ್ ಮಾಡಿ ಕ್ಯಾರಿ ಮಾಡಿದ್ದಾರೆ ಅಂತ. ಇಟ್ಸ್ ಅ ಕಂಪ್ಲೀಟ್ ಒನ್ ಮ್ಯಾನ್ ಶೋ. ನೀವೇನಾದರೂ ಸುದೀಪ್ ಅವರ ಫ್ಯಾನ್ ಆಗಿದ್ದರೆ ಯು ವಿಲ್ ಕಂಪ್ಲೀಟ್ಲಿ ಎಂಜಾಯ್ ದಿ ಮೂವಿ. ಡೈರೆಕ್ಷನ್ ಪಾರ್ಟಿಗೆ ಬರೋದಾದರೆ, ವಿಜಯ್ ಕಾರ್ತಿಕೇಯ ಅವರು ಡೆಬ್ಯೂಟೆಂಟ್ ಡೈರೆಕ್ಟರ್ ಅಂತ ಯಾವ ಸೀನಲ್ಲೂ ಅನಿಸಲ್ಲ. ಆ್ಯಂಡ್ ಒಬ್ಬ ಸ್ಯಾಂಡಲ್ವುಡ್ ಸೂಪರ್ ಸ್ಟಾರ್ ಡೆಬ್ಯೂಟೆಂಟ್ ಡೈರೆಕ್ಟರ್ಗೆ ಚಾನ್ಸ್ ಕೊಟ್ಟಿರೋದು ಒಂದು ಒಳ್ಳೆ ಮೂವ್. ಪ್ರೊಡಕ್ಷನ್ ವಿಷಯಕ್ಕೆ ಬರೋದಾದರೆ, ಸಿನಿಮಾಗೆ ಎಷ್ಟು ಬೇಕೋ ಅಷ್ಟು ಆ್ಯಂಡ್ ಎಲ್ಲಿ ಖರ್ಚು ಮಾಡಬೇಕು ಅಲ್ಲಿ ಖರ್ಚು ಮಾಡಿದ್ದಾರೆ. ಪ್ಲಾಟ್ ಬಗ್ಗೆ ನಿಮಗೆಲ್ಲ ಆಲ್ರೆಡಿ ಗೊತ್ತಿರೋ ಹಾಗೆ ಎಂಟೈರ್ ಸಿನಿಮಾ ಒಂದು ಸಿಂಗಲ್ ನೈಟಲ್ಲಿ ನಡೆಯೋ ಮೂವಿ. ಈ ಕಾಂಪೊನೆಂಟ್ ಮೇಲೆ ನನಗೆ ಜಾಸ್ತಿ ಇಂಟ್ರೆಸ್ಟ್ ಇತ್ತು. ಎಂಟೈರ್ ಮೂವಿನ, ಅದರಲ್ಲೂ ಆ್ಯಕ್ಷನ್ ಓರಿಯೆಂಟೆಡ್ ಮೂವಿನ ಒನ್ ನೈಟ್ ಪ್ಲಾಟಲ್ಲಿ ಹೇಗೆ ಬಿಲ್ಡ್ ಮಾಡಿರ್ತಾರೆ ಅಂತ. ಮೂವಿ ಡಲ್ ಆಗ್ಬೋದಾ ಅಥವಾ ಎಲ್ಲಾದರೂ ಬೇಜಾರಾಗ್ಬೋದಾ ಅಂತ ಎಲ್ಲ ಅನಿಸಿತ್ತು. ಆದರೆ ನಮಗೆಲ್ಲೂ ಬೇಜಾರಾಗದೇ ಇರೋ ಹಾಗೆ, ಬೋರ್ ಆಗದೆ ಇರೋ ಹಾಗೆ, ಎಂಟೈರ್ ಮೂವಿ ಟ್ವಿಸ್ಟ್ಗಳಿರೋ ಹಾಗೆ ಆ್ಯಂಡ್ ಅಷ್ಟೂ ಟ್ವಿಸ್ಟ್ನ, ಚಾಲೆಂಜಸ್ನ ನಮ್ಮ ಹೀರೋ ಹೇಗೆ ಹ್ಯಾಂಡ್ಲ್ ಮಾಡಿ ಸಕ್ಸೀಡ್ ಆಗ್ತಾರೆ ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸುದೀಪ್ ಅವರ ಆ್ಯಕ್ಟಿಂಗ್ ಬಗ್ಗೆ ಹೇಳೋದೇ ಬೇಡ. ಡೈಲಾಗ್ ಡೆಲಿವರಿ, ಅವ್ರನ್ನ ಕ್ಯಾರಿ ಮಾಡ್ಕೊಂಡಿರೋ ರೀತಿ ಥ್ರೂ ಔಟ್ ದಿ ಮೂವಿ, ಅವರ ಪರ್ಸ್ನಾಲಿಟಿ ಎಲ್ಲ ಅದ್ಭುತವಾಗಿತ್ತು. ಎಂಟೈರ್ ಮೂವಿ ಸ್ವ್ಯಾಗ್ ಮೇಂಟೈನ್ ಮಾಡಿದ್ದಾರೆ. ಅದು ಅಲ್ಲದೆ ಮೂವಿಯಲ್ಲಿ ಬರೋ ಪುಟ್ಟ ಪುಟ್ಟ ಕ್ಯಾರೆಕ್ಟರ್ ಕೂಡ ಒಳ್ಳೆ ನಟನೆ ಮಾಡಿ ಪಾತ್ರಕ್ಕೆ ಜಸ್ಟಿಸ್ ಕೊಟ್ಟಿದ್ದಾರೆ. ಯಾವ ಒಂದು ಸೀನ್ ಕೂಡ ಅನ್ವಾಂಟೆಡ್ ಅಂತ ಅನಿಸ್ತೇ ಇರೋ ಹಾಗೆ ಕತೆ ತೊಗೊಂಡು ಹೋಗಿದ್ದಾರೆ. ಇನ್ನು ಮ್ಯೂಸಿಕ್ ಬಗ್ಗೆ ಹೇಳೋದಾದರೆ, ಅಜನೀಶ್ ಲೋಕನಾಥ್ ಅವರು ಒಳ್ಳೆ ಮಾಸ್ ಮ್ಯೂಸಿಕ್ ಪ್ಲಸ್ ಡ್ಯಾಶಿಂಗ್ BGMಗಳನ್ನ ಕೊಟ್ಟಿರೋದು ಮೂವಿಗೆ ತುಂಬ ಪ್ಲಸ್ ಪಾಯಿಂಟ್ ಆಗಿದೆ. ಈ ಮೂವಿಯಲ್ಲಿ ಅಪ್ರಿಷಿಯಬಲ್ ಪಾಯಿಂಟ್ಸ್ ಅಂತ ನನಗನ್ಸಿದ್ದು, ಮೊದಲನೇದು, ನನ್ನ ಪ್ರಕಾರ ಈ ಮೂವಿಗೆ ಹೀರೋಯಿನ್ ಅವಶ್ಯಕತೆ ಇರಲಿಲ್ಲ. ಸೊ ಸುಮ್ಮನೆ ಒಬ್ರು ಹೀರೋಯಿನ್ನ ಇನ್ಕ್ಲೂಡ್ ಮಾಡಿಕೊಂಡು ಅಲ್ಲಿ ಇಲ್ಲಿ ಸೀನ್ಸ್ ಹಾಕಿ ಟೈಮ್ ವೇಸ್ಟ್ ಮಾಡೋ ಬದಲು ಹೀರೋಯಿನ್ ಕ್ಯಾರೆಕ್ಟರ್ನ ಸ್ಕಿಪ್ ಮಾಡಿದ್ದಾರೆ. ಅದಿಷ್ಟ ಆಯಿತು. ಆ್ಯಂಡ್ ಸೆಕೆಂಡ್ ಪಾಯಿಂಟ್, ಈ ಥರ ಮೂವಿಗಳಲ್ಲಿ ಸಾಂಗ್ ಪ್ಲೇಸ್ಮೆಂಟ್ ತುಂಬ ಕಷ್ಟ. ಅದು ಒನ್ ನೈಟಲ್ಲಿ ನಡೆಯೋ ಸಿನಿಮಾಗಳಲ್ಲಿ ತುಂಬಾ ಕಷ್ಟ. ಸಾಧ್ಯ ಆಗೋ ಸನ್ನಿವೇಶಗಳು ಕಡಿಮೆ ಇರುತ್ತೆ, ಬಟ್ ದೇ ಹ್ಯಾವ್ ಡನ್ ಎನ್ ಆಸಮ್ ಜಾಬ್ ದೇರ್ ಆ್ಯಸ್ ವೆಲ್. ಕತೆಗೆ ಹೊಂದ್ಕೊಳ್ಳೋ ಹಾಗೆ, ಫಾರ್ ಎಕ್ಸಾಂಪಲ್ ನರಿ ಸಾಂಗ್ ಸಿಚುವೇಶನ್ಗೆ ಅಡ್ಜಸ್ಟ್ ಆಗಿ ಕತೆ ಜೊತೆ ಹೋಗೋ ಹಾಗೆ, ಫಾರ್ ಎಕ್ಸಾಂಪಲ್ ಮ್ಯಾಕ್ಸಿಮಮ್ ಸಾಂಗ್ಗಳನ್ನ ಪ್ಲೇಸ್ ಮಾಡಿ ಮೂವಿ ಎಕ್ಸ್ಪೀರಿಯನ್ಸ್ನ ಎಲಿವೇಟ್ ಮಾಡಿದ್ದಾರೆ. ಆ್ಯಂಡ್ ಇದರೆಲ್ಲದರ ಮಧ್ಯ ನನಗೆ ಒಂದು ಬೆಟರ್ ಮಾಡ್ಬೋದಿತ್ತು ಅಂತ ಅನಿಸಿದ್ದು, ಮೂವಿ ಬಿಗಿನಿಂಗಲ್ಲಿ ಒಂದು ಐಟಮ್ ಸಾಂಗ್ ಇಟ್ಟಿದ್ದಾರೆ. ಅದಕ್ಕೆ ಯಾರಾದರೂ ಎಸ್ಟ್ಯಾಬ್ಲಿಷ್ಡ್ ಹೀರೋಯಿನ್ನ ಇನ್ಕ್ಲೂಡ್ ಮಾಡ್ಕೊಂಡಿದ್ದಿದ್ರೆ ಮೂವಿ ಪ್ರಮೋಷನ್ಗೆ ಹೆಲ್ಪ್ ಆಗ್ತಿತ್ತೇನೋ ಅನಿಸ್ತು. ಇದು ಜಸ್ಟ್ ನನ್ನ ಅನಿಸಿಕೆ ಅಷ್ಟೇ. ರಿವ್ಯೂ ಇಷ್ಟೇ. ವರ್ಷ ಪೂರ್ತಿ ಕಳೆದ ಮೇಲೆ ಕೊನೆಗೆ ನಮ್ಮ ಇಂಡಸ್ಟ್ರಿಯಲ್ಲಿ ಸ್ಟಾರ್ ನಟರ್ ಮೂವೀಸ್ ಬಂದಿದೆ. ಜಸ್ಟ್ ಏನೋ ರಿಲೀಸ್ ಮಾಡಬೇಕು ಅಂತ ಮಾಡಿರೋದಲ್ಲ, ತುಂಬ ಸೆನ್ಸಿಬಲ್ ಆಗಿ ಪ್ಲ್ಯಾನ್ ಮಾಡಿ ಚೆನ್ನಾಗಿ ಮಾಡಿದ್ದಾರೆ ಮೂವಿನ. ಅಯ್ಯೋ ಬರೀ ಆ್ಯಕ್ಷನ್ ಇರುತ್ತೆ, ಫೈಟ್ಸ್ ಇರುತ್ತೆ ಅಂತ ಅನ್ಕೋಬೇಡಿ. ಆ್ಯಕ್ಷನ್ ಇಸ್ ಜಸ್ಟ್ ಅ ಪಾರ್ಟ್ ಆಫ್ ದಿಸ್ ಮೂವಿ. ಬೇರೆ ಚೆನ್ನಾಗಿರೋ ಎಲಿಮೆಂಟ್ಸ್ ತುಂಬಾ ಇದೆ. ಸೊ ಪ್ಲೀಸ್ ಡೂ ವಾಚ್ ಇಟ್ ಇನ್ ಥಿಯೇಟರ್ಸ್. ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ.